3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಆಮ್ ಪನ್ನ ಅಂತ ಇದು. ಹಣ್ಣಲ್ಲಂತೂ ಎಲ್ಲರೂ ಮಾಡ್ತೀವಿ, ಆದರೆ ಈ ಥರ ಕಾಯಿನಲ್ಲೂ ಮಾಡಿ ಇಟ್ಕೊಳ್ಳಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗಂತೂ ಎಲ್ಲ ಕಡೆ ಸಿಗುತ್ತೆ, ಮಾರ್ಕೆಟಲ್ಲಿ ಊರ ಕಡೆ ಎಲ್ಲ ಸಿಗುತ್ತೆ ಮಾವಿನಕಾಯಿ ಕಾಲ ಇದು. ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿನೂ ಇಟ್ಕೋಬೋದು. ಬನ್ನಿ ಇದು ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಮಾವಿನಕಾಯಿ ಜ್ಯೂಸ್ ಮಾಡೋಕ್ಕೆ ನಾನು 3 ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಹಣ್ಣು ತಗೊಳಕ್ಕೆ ಹೋಗ್ಬೇಡಿ, ಮಾವಿನಕಾಯಿನೇ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇದನ್ನ ಇವಾಗ ಬೇಯಿಸ್ಕೊಳ್ಳೋಣ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು. ನೋಡಿ, ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ ಆಲ್ರೆಡಿ. ಈಗ 3 ಮಾವಿನಕಾಯಿನೂ ಇಡ್ತಾಯಿದ್ದೀನಿ. ಇದಕ್ಕೆ ಕಾಯಿ ಮುಳುಗೋವಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಮುಳುಗೋವಷ್ಟು ನೀರು ಹಾಕಿದರೆ ಸಾಕು. ಇದಕ್ಕೇನು ಸೇರಿಸೋದು ಬೇಡ, ಹಾಗೇ ವಿಷಲ್ ಹಾಕಿಸ್ಕೊಬಿಡೋಣ. 5 ವಿಷಲ್ ಹಾಕ್ಬೇಕಿದು. 5 ವಿಷಲ್ ಆದರೆ ನೀಟಾಗಿ ಬೆಂದಿರುತ್ತೆ ಮಾವಿನಕಾಯಿ ಎಲ್ಲ. ನೋಡಿ, ಆಗಿದೆ 5 ವಿಷಲ್ಲು. ಕುಕ್ಕರು ವಿಷಲ್ ಆಗಿದೆ, ಕೂಲಾಗಿದೆ. ನೋಡಿ, ಎತ್ಕೊಳ್ಳೋಣ. ಇವಾಗ ಓಪನ್ ಮಾಡ್ತೀನಿ. ನೋಡಿ, ನೀಟಾಗಿ ಬೆಂದಿದೆ ಮಾವಿನಕಾಯಿ ಎಲ್ಲ. ಈಗ ಒಂದೊಂದೇ ಎತ್ಕೊಳ್ಳೋಣ. ಬಿಸಿ ಇರುತ್ತೆ, ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡೋಣ ಇದನ್ನು ಎತ್ತಿದ ಮೇಲೆ. ನೋಡಿ, ಎಲ್ಲ ಒಂದು ಪ್ಲೇಟಿಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಟ್ಬಿಡ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ಇದ್ರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತಗೊಳ್ಳೋಣ. ನಮಗೆ ತಿರುಳು ಬೇಕಷ್ಟೇ, ಸಿಪ್ಪೆ ಬೇಡ. ನಾನು ಒಂದು ಚಾಕು ತಗೊಂಡಿದ್ದೀನಿ. ಒಂದು ಸ್ಪೂನಿಂದನಾದರೂ ತೆಗಿಬೋದು. ನಾನು ಚಾಕು ಇತ್ತು, ಚಾಕುನೇ ತಗೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ತಿರುಳೆಲ್ಲ ಎತ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ. ನೋಡಿ, ಇದಕ್ಕೇನು ನೀರು ಸೇರ್ಸೋಕ್ಕೆ ಹೋಗಬಾರ್ದು. ಇದನ್ನೇ ತೆಳುವಾಗಿಬಿಡುತ್ತೆ, ಗ್ರೇವಿ ಥರ ಆಗಿಬಿಡುತ್ತೆ. ನೋಡಿ, ಆಲೂಗೆಡ್ಡೆ ಬೇಯಿಸಿದ ಥರ ಕಾಣಿಸ್ತಾ ಇದೆ ಮಾವಿನಕಾಯಿ ಇದು. ಹಣ್ಣು ತಗೊಳಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ನೋಡಿ, ಪುದೀನ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ನೋಡಿ, ಫ್ರೆಶ್ ಆಗಿತ್ತು ಪುದೀನ, ನಮ್ಮ ತೋಟದಲ್ಲೇ ಕಿತ್ಕೊಬಂದಿದ್ವಿ. ನೋಡಿ, ಇದಕ್ಕೆ ನಾನು ಒಂದು 150 ಗ್ರಾಮಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆನಾದರೂ ಹಾಕೋಬೋದು, ಬೆಲ್ಲನಾದರೂ ಹಾಕೋಬೋದು. ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಯಾರಿಗೆ ಬೇಡ ಅನಿಸುತ್ತೆ ಅವರು ನೀವು ಬೆಲ್ಲನೇ ಸೇರಿಸ್ಕೊಳ್ಳಿ. ಇದನ್ನು ಇವಾಗ ರುಬ್ಕೊಳ್ಳೋಣ. ನೀರು ಹಾಕೋಕ್ಕೆ ಹೋಗ್ಬಿಡಿ ಅದಕ್ಕೆ. ನೋಡಿ, ನೀರು ಹಾಕಿಲ್ಲ ಆದರೂ ಗ್ರೇವಿ ಯಾವ ಥರ ಬಂದಿದೆ ಅಂತ ಪೇಸ್ಟು. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋದ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಬಂದಿದೆ ಇದು ಜ್ಯೂಸು. ಇದಕ್ಕೆ ಸ್ವಲ್ಪ ನಾವು ಮಸಾಲೆಗಳು ಸೇರಿಸ್ಕೊಳ್ಳೋಣ. ಉಪ್ಪು, ಜೀರಿಗೆ ಪುಡಿ, ಏಲಕ್ಕಿ ಪುಡಿ ಎಲ್ಲ ಸೇರಿಸ್ತೀನಿ ಇವಾಗ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಹುಳಿ ಇರುತ್ತಲ್ಲ ಮಾವಿನಕಾಯಿ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿದ್ರೇ ರುಚಿ ಕೊಡುತ್ತೆ. ನೋಡಿ, ಒಂದು ಅರ್ಧ ಟೀ ಸ್ಪೂನು ನಾನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ. ಇದು ಏಲಕ್ಕಿ ಪುಡಿ, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದು ಬ್ಲ್ಯಾಕ್ ಸಾಲ್ಟ್ ಅಂತ, ಕಪ್ಪುಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಬ್ಲ್ಯಾಕ್ ಸಾಲ್ಟ್ ಇದು. ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ರುಚಿ ಇರುತ್ತೆ, ರುಚಿನೇ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಷ್ಟನೇ ಇಲ್ಲ. ಮಾವಿನಕಾಯಿ ಜ್ಯೂಸ್ ಮಾಡಿ ಇಟ್ಕೊಳ್ಳೋದು, ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಇದನ್ನು ಫ್ರಿಜ್ಜಿನಲ್ಲಿ. ನೋಡಿ, ಎಲ್ಲ ಮಿಕ್ಸ್ ಆಯ್ತು. ಇವಾಗ ಇದಕ್ಕೆ ಸ್ವಲ್ಪ ಪೇಪರ್ ಪೌಡ್ರ್ ಸೇರಿಸ್ತೀನಿ. ನೋಡಿ, ಸ್ವಲ್ಪ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಎಲ್ಲ ಅರ್ಧ ಸ್ಪೂನ್ ಹಾಕಿಟ್ಟಿದ್ದೀನಿ. ಮೂರು ಮಾವಿನಕಾಯಿ ತಗೊಂಡಿದ್ದೀನಿ, ಅದರ ಅಳತೆಗೆ ತಕ್ಕಷ್ಟು ಹಾಕಿದ್ದೀನಿ. ನೀವು ಜಾಸ್ತಿ ತಗೊಂಡ್ರೆ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನ ಜಾಸ್ತಿ ಹಾಕ್ಕೊಳ್ಳಿ ನೀವು. ನೋಡಿ, ಎಲ್ಲ ರೆಡಿ ಆಯಿತು. ಇದನ್ನು ನೀವು ಒಂದು ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬ ದಿವಸ ಬರುತ್ತೆ ಇದು. ನೋಡಿ, ನಾನು ಇವಾಗ ಜ್ಯೂಸ್ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೊಂದು ಸ್ಪೂನ್ ಹಾಕಿದ್ದೀನಿ, ಇದಕ್ಕೊಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ, 2 ಗ್ಲಾಸಿಗೆ. ಇಷ್ಟಿಷ್ಟು ಹಾಕಿದರೆ ಸಾಕು. ಸ್ವೀಟು ಎಲ್ಲ ಸರಿಯಾಗಿದೆ ಇಷ್ಟು.
ನೋಡಿ ಅದಕ್ಕೆ ಐಸ್ ಹಾಕ್ತಾಯಿದ್ದೀನಿ. ನೋಡಿ ಬಿಸಿಲಲ್ಲಿ ಹೊರಗಡೆಯಿಂದ ಬಂದವರಿಗೆ ಈ ಥರ ಮಾಡಿಕೊಟ್ರೆ ಎಷ್ಟು ಖುಷಿ ಆಗ್ತಾರೆ ಅಂತನ ಮಾಡ್ಕೊಳ್ಳಿ. ಹೊರಗಡೆ ಜ್ಯೂಸ್ಗಿನ್ನ ಮನೆಯಲ್ಲೇ ಈ ಥರ ಮಾಡಿಟ್ಟಿದ್ರೆ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕಿದ್ದೀನಿ. ಒಂದು ಪೀಸ್ ಐಸ್ ಪೀಸ್ ಹಾಕಿದ್ದೀನಿ. ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೂಪರಾಗಿರೋ ಜ್ಯೂಸು ಇದು. ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಈ ಥರ ಮನೆಯಲ್ಲೇ ಮಾಡಿಟ್ಟಿದ್ರೆ. ಫ್ರೆಶ್ ಆಗಿರೋ ಮಾವಿನಕಾಯಿ ಜ್ಯೂಸು ನೋಡಿ, ಆಂಪನ್ನ ಅಂತಾರೆ ಇದನ್ನು. ನೋಡಿ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಒಂದೊಂದು ಎಸ್ಲು ನಾನು ಪುದೀನ ಇಡ್ತಾಯಿದ್ದೀನಿ. ಮರಿದಾನೆ ಮಾಡ್ಕೊಳ್ಳಿ ನೀವು. ಆಂಪನ್ನ ಮಾವಿನಕಾಯಿ ಜ್ಯೂಸ್ ಅಂತ ಇದು.